ನನ್ನ ಹೆಸರು ಭೂಮಿಕಾ ಅಂತ. ನಮ್ಮದು ತಾಳೂರು. ಈಗೊಂದು 2-3 ತಿಂಗಳಿಂದ ಜಮೀನು ವಿಚಾರಕ್ಕೆ ಅವ್ರ ಮನೆಯವರು ನಮ್ಮ ಮನೆಯವರು ಸ್ವಲ್ಪ ಜಗಳಾಗಿ ನಮ್ಮ ಮಾವನ ಕೈ ಮುರಿದಿದ್ರು. ಆಗ್ಲಿಂದಲೂ ಸ್ವಲ್ಪ ನಾನು ಚುತ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಮ್ಮ ಮನೆ ಕಡೆಗೆ ಬಂದರೆ ಸಾಯಿಸ್ತೀನಿ, ನಮ್ಮ ಅಮ್ಮರ ತಂಟೆಗೆ ಬಂದರೆ ಹಂಗೆ ಮಾಡ್ತೀನಿ ಅಂತ ಎದುರಿಸ್ತಾನೆ ಇದ್ದ. ಯಾರು ಎದುರಿಸಿದವ್ರು? ಯಾರು? ಅವ್ರ ಮಗನೂ ಅವ್ರ ಅಪ್ಪನೂ ಇಬ್ಬರು. ಏನು ಹೆಸರು ಅವ್ರದ್ದು? ಗಿರೀಶ, ಸಂಜು ಅಂತ. ಆಧಾರ್ ಕಾರ್ಡಲ್ಲೆಲ್ಲ ಅವನ ಹೆಸರು ಸಂಜು ಅಂತ. ಮನೆ ಹತ್ರ ಎಲ್ಲ ಕರೆಯೋದು ಗಿರೀಶ್ ಅಂತ ಅವನ ಹೆಸರು. ಏನಾಗಬೇಕು ಅವ್ರು ನನಗೆ ಮೈದ್ನ ಆಗಬೇಕು. 2ನೇ ಮಾವನ ಮಗ, ಮೈದ್ನ ಆಗಬೇಕು. ಘಟನೆ ಏನಾಯಿತು ಅಂತ ಹೇಳಿ. 5ನೇ ತಾರೀಕು ಬೆಳಗ್ಗೆ ಒಂದು 9:30 ಅಷ್ಟೊತ್ತಿಗೆ ಅವರಮ್ಮ ನಮ್ಮನೆ ಕೋಳಿ ಹಿಡ್ಕೊಂಡು ಹೋಗಿ ಒಳಗಡೆಗೆ ಚೀಲ ಕಟ್ಟಿ ಮಂತ್ರಿಗೆ ಕೌಚ್ ಹಾಕೊಂಡಿದ್ರು. ನಾನು ಅದನ್ನು ಬೀಗ ಹಾಕ್ಯಂಡು ಹೊರಗಡೆ ಬಂದು ನಿಂತಿದ್ರು. ಬನ್ನಿ ಆಂಟಿ ಬಾಗಿಲು ತೆಗೀರಿ ನೋಡ್ತೀನಿ ಅಂತಂದೆ. ಆಗ ಅದು ಕೋಳಿ ಅಲ್ಲೇ ಇತ್ತು. ನಾನು ಹಿಡ್ಕೊಂಡು ಬೈಕೊಂಡು ಬಂದೆ ಹೊರಗಡೆಗೆ. ಆಮೇಲೆ ಮನೆ ತಗ ಬಂದೆ. ನಾನು ಸುಮ್ಮನೆ ನನ್ನ ಪಾಡಿ ನಾವು ಇದ್ದು. ಆಮೇಲೆ 2:30 ಮೇಲೆ ಅವ್ರ ಅಮ್ಮ ಫೋನ್ ಮಾಡಿ ಏನು ಹೇಳಿರೋ ಗೊತ್ತಿಲ್ಲ, ಬಂದ್ಬಿಟ್ಟು ನಮ್ಮ ಮಾವರ ಕೈಲಿ ಜಗಳಾಟಕ್ಕೆ ಬಂದಿದ್ದ. ನಾವು ಅದಕ್ಕೆ ನಿಮ್ಮ ಅಮ್ಮಗೆ ಸರಿಯಾಗಿ ಹೇಳ್ಕೆ ಹೋಗು ಅಂತ ಹೇಳಿದ್ವಿ. ಆಮೇಲೆ ನಮ್ಮ ಅಮ್ಮನ ಮಗ್ಗೆ ಮಾತಾಡಬೇಡ, ಹಂಗೆ ಹೆಂಗೆ ನೀನು ಚುಚ್ತೀನಿ, ನಿನಗೆ 2 ಸತಿ ವಾರ್ನಿಂಗ್ ಕೊಟ್ಟೀನಿ, ಆದರೂ ನಮ್ಮ ಮನೆ ತಂಟೆಗೆ ಬರ್ತೀಯ ಅಂತೇಳಿ ನಮ್ಮ ಮನೆ ಕೋಳಿ ಎಲ್ಲನೂ ಸಾಯಿಸಿರ ಅಂತವ ಇದು ಮಾಡ್ಕೊಬಿಟ್ಟು ಬಂದು ನೀನು ಬಿಡಲ್ಲ ಇವತ್ತು ಅಂತವ.